ಪ್ರತಿಯೊಬ್ಬ ರೈಟರ್ ಅಂಡ್ ಡೈರೆಕ್ಟರ್ ಒಂದು ಸ್ಟೋರಿನ ಮಾಡ್ಕೊಂಡು ಆ ಸ್ಟೋರಿನ ಒಂದು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳು ಹೋರಾಡ್ತಿರ್ತಾರೆ ಅಂಡ್ ಪ್ರೊಡ್ಯೂಸರ್ ಹುಡುಕಾಟದಲ್ಲಿ ಇರ್ತಾರೆ. ಬಟ್ ಆ ಸ್ಟೋರಿನ ಯಾರಾದ್ರೂ ಕದ್ದಾಗ, ನಾವು ಮಾಡಿರುವಂತ ಸ್ಟೋರಿ ಇನ್ನೊಂದು ಸಿನಿಮಾದಲ್ಲಿ ಬಂದಾಗ ಅದ್ರ ನೋವೇ ಬೇರೆ ಇರುತ್ತೆ. ಏನಕ್ಕೆ ಅಂತಂದ್ರೆ ತುಂಬಾ ವರ್ಷಗಳ ಕಾಲ ಒಂದು ಸ್ಟೋರಿನ ಬರ್ಕೊಂಡು ಅದನ್ನ ಸ್ಕ್ರೀನ್ ಮೇಲೆ ತರಬೇಕು ಅಂತ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂಡ್ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಲೈಫಲ್ಲಿ. ಬಟ್ ಅಂತ ಸ್ಟೋರಿನ ಯಾರೋ ಒಬ್ರು ಅದನ್ನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದಾಗ, ಅದನ್ನ ಅವರಿನ ಬೇರೆ ಒಂದು ಸಿನಿಮಾದಲ್ಲಿ ನೋಡಿದಾಗ ಏನ್ ಮಾಡ್ಬೇಕು? ಪ್ರತಿಯೊಬ್ಬ ಡೈರೆಕ್ಟರ್ಗಳು ಒಬ್ಬ ಪ್ರೊಡ್ಯೂಸರ್ ಜೊತೆ ಅಂಡ್ ಆಕ್ಟರ್ ಜೊತೆ ಸಿನಿಮಾ ಸ್ಟೋರಿಗಳನ್ನ ಹೇಳಿರ್ತೀರಾ. ಆ ಸಿನಿಮಾ ಸ್ಟೋರಿಗಳನ್ನ ಕೇಳಾದ್ಮೇಲೆ ಅವ್ರು ಏನಾದ್ರು ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ ಅಂಡ್ ಓಕೆ, ಅಂಡ್ ಸಿನಿಮಾ ಮಾಡ್ಲಿಲ್ಲ ಅಂತ ಅಂದ್ರೆ ಸೊ ಏನು ಮಾಡಕ್ಕಾಗಲ್ಲ, ಬೇರೆ ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋಗ್ತೀವಿ ಅಂಡ್ ಬೇರೆ ಆರ್ಟಿಸ್ಟ್ಗಳನ್ನ ಹುಡ್ಕೊಂಡು ಹೋಗ್ತೀವಿ. ಅಂಡ್ ಅವ್ರೇನಾದ್ರೂ ನಮ್ ಕಥೆನ ಕೇಳಿ ಏನಾದ್ರೂ ಅವರ ಒಂದು ಸಿನಿಮಾಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡು ಸಿನಿಮಾನ ಶೂಟ್ ಮಾಡಿದ್ರೆ ಏನ್ ಮಾಡ್ಬೇಕು? ಯಾರು ನಮ್ಮ ಸಿನಿಮಾ ಕಥೆಗಳನ್ನ ಯೂಸ್ ಮಾಡ್ಕೊಬಾರ್ದು ಅಂತ ಅಂದ್ರೆ ಸ್ಕ್ರಿಪ್ಟ್ ರೈಟಿಂಗ್ ಅಸೋಸಿಯೇಷನ್ ಇದೆ ಅಂಡ್ SW ದಲ್ಲಿ ನಿಮ್ಮ ಸ್ಕ್ರಿಪ್ಟ್ ನ ಕಂಪ್ಲೀಟ್ ಆದಾದ್ಮೇಲೆ ದಯವಿಟ್ಟು ಒಂದು ಕಾಪಿ ಕೊಡಿ. ಅಂಡ್ ಅದು ಕಾಪಿ ಆದಾದ್ಮೇಲೆ ನೀವೇನಾದ್ರೂ ನಿಮ್ಮ ಕಥೆನ ಬೇರೊಬ್ರು ಯೂಸ್ ಮಾಡ್ಕೊಂಡಿದ್ರೆ ನೀವು ಕಾನೂನು ಮುಖಾಂತರ ಲೀಗಲ್ ಆಕ್ಷನ್ ತಗೊಬಹುದು. ಅಂಡ್ ಇನ್ನೊಂದು ಆಪ್ಷನ್ ಏನು ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಸ್ಕ್ರಿಪ್ಟ್ ಕಂಪ್ಲೀಟ್ ಆದಾದ್ಮೇಲೆ ಮೇಲ್ಗೆ ಒಂದು ಕಾಪಿನ ನೀವೇ ಸೆಂಡ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ಒಂದು ಡೇಟಾ ಪ್ರೂಫ್ ಇರುತ್ತೆ. ನಿಮ್ಮ ಒಂದು ಸ್ಕ್ರಿಪ್ಟ್ ನ ಡ್ರೈವ್ ಅಲ್ಲೋ ಅಥವಾ ಕ್ಲೌಡ್ ನಲ್ಲೋ ಸೊ ಸೇವ್ ಮಾಡಿಡಿ. ಸೇವ್ ಮಾಡೋದ್ರಿಂದ ನಿಮ್ಗೆ ಟೈಮ್ ಲೈನ್ ಅಂಡ್ ಸ್ಟಾಂಪ್ ಪ್ರೂಫ್ ಇರುತ್ತೆ. ಅಂಡ್ ನಿಮ್ಮ ಒಂದು ಸ್ಕ್ರಿಪ್ಟ್ ನ ಯಾರಾದ್ರೂ ಅಥವಾ ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಹತ್ರನೋ ಆರ್ಟಿಸ್ಟ್ ಗಳ ಹತ್ರನೋ ಸೊ ವಾಟ್ಸ್ಆಪ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕಾಲ್ ಅಲ್ಲಿ ಏನಾದ್ರು ಮಾತಾಡಂಗಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಆ ಟೈಮು ಡೇಟ್ ಎಲ್ಲ ಒಂದು ಮೆನ್ಷನ್ ಆಗಿರ್ಬೇಕು. ಅದರಲ್ಲಿ ಸ್ಕ್ರಿಪ್ಟ್ ಕೇಳ್ತಾರೆ ಪ್ರೊಡ್ಯೂಸರ್ಸ್ ಗಳು, ಸ್ಕ್ರಿಪ್ಟ್ ನ ಕಳಿಸ್ಬೇಕಾದ್ರೆ PDF ಅಲ್ಲಿ ವಾಟರ್ ಮಾರ್ಕ್ ಹಾಕಿ ಅಂಡ್ ಅದ್ರಲ್ಲಿ ನಿಮ್ ನೇಮು ಅಂಡ್ ಡೇಟ್ ಅಂಡ್ ಎಲ್ಲ ಒಂದು ಮೆನ್ಷನ್ ಮಾಡಿ, ಕಾನ್ಫಿಡೆನ್ಷಿಯಲ್ ಅಂತ ಒಂದು ಮೆನ್ಷನ್ ಮಾಡಿ ಆ ಸ್ಕ್ರಿಪ್ಟ್ ನ ಕಳಿಸ್ಕೊಡಿ. ಸೊ ಆ PDF ಅಲ್ಲಿ ವಾಟರ್ ಮಾರ್ಕ್ ಇರ್ಲಿ. ಪ್ರೊಡ್ಯೂಸರ್ಗೆ ನರೇಷನ್ ಮಾಡ್ಬೇಕಾದ್ರೆ ಸ್ಮಾರ್ಟ್ ನರೇಷನ್ ಮಾಡಿ. ಓವರ್ ಆಲ್ ಸಿನಿಮಾ ಕಥೆಗಳನ್ನ ಹೇಳಕ್ ಹೋಗ್ಬಿಡಿ. ಯಾವತ್ತಿದ್ರೂ ಸಿಂಪಲ್ ಆಗಿ ಸಿನಿಮಾ ಕಾನ್ಸೆಪ್ಟ್ ಏನು ಅನ್ನೋದ ಸೊ ಒಂದು ಲಾಗ್ ಲೈನ್ ಒಳಗಡೆ ಸಿನಿಮಾನ ಸ್ಕ್ರಿಪ್ಟ್ ನ ಹೇಳಿ ಮುಗಿಸಿ. ನರೇಷನ್ ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಮೈಕ್ಸ್ ಗಳಿದ್ರೆ ಮೈಕ್ ಅಲ್ಲಿ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ, ಇಲ್ಲ ಫೋನ್ ರೆಕಾರ್ಡರ್ ಇದ್ರೆ ಫೋನ್ ರೆಕಾರ್ಡರ್ ಮಾಡ್ಕೊಳ್ಳಿ. ಒಂದು ಕ್ಷಣದಲ್ಲಿ ಒಂದು ಸೆಲ್ಫಿ ಅಂಡ್ ಎನಿಥಿಂಗ್ ಏನಾದ್ರೂ ಒಂದು ಪ್ರೂಫ್ ಅನ್ನೋದು ಇಟ್ಕೊಳ್ಳಿ. ಪ್ರೊಡ್ಯೂಸರ್ಸ್ಗೆ ಅಂಡ್ ಆಕ್ಟರ್ಸ್ ಗಳಿಗೆ ನರೇಷನ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಒಂದು ದೊಡ್ಡ ಸಿನಿಮಾ ಸ್ಕ್ರಿಪ್ಟ್ ಗಳನ್ನ ಹೇಳ್ತಿದ್ದೀರಾ ಅಂಡ್ ಹೆವಿ ಬಜೆಟ್ ಇರುವಂತ ಸಿನಿಮಾ ಸ್ಕ್ರಿಪ್ಟ್ ಇದು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಸೊ ದಯವಿಟ್ಟು NDA ಫಾರ್ಮ್ ಸಿಗುತ್ತೆ. ಸೊ ನಾನ್ ಡಿಕ್ಲರೇಷನ್ ಲೆಟರ್ಸ್. ಸೊ ಅದ್ರ ಮೇಲೆ ಒಂದು ಸೈನ್ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನೀವು ಇವ್ರಿಗೆ ಸ್ಟೋರಿ ಹೇಳ್ತಿದೀವಿ ಅನ್ನೋದು ಒಂದು ಪ್ರೂಫ್ ಬೇಕು ಅಂತಾರೆ. ಅಕಸ್ಮಾತ್ ಯಾರು ಮಾಡಲ್ಲ, ಸೊ ನಿಮ್ಮ ಒಂದು ಬಲವಂತಕ್ಕೆ ಅಂಡ್ ಅವರು ಒಂದು ಜೆನ್ಯೂನ್ ಅಂತ ಅನ್ಸಿದ್ರೆ ಮಾಡೇ ಮಾಡ್ತಾರೆ. ಸೊ ಅದು ಟ್ರೈ ಮಾಡಿ. ಅಂಡ್ ಇಂಡಸ್ಟ್ರಿಯಲ್ಲಿ ಯಾರು ಒಳ್ಳೆಯವರು ಅಂತಾನು ಹೇಳಕ್ಕಾಗಲ್ಲ, ಕೆಟ್ಟವರು ಅಂತಾನು ಹೇಳಕ್ಕಾಗಲ್ಲ. ಸಿನಿಮಾ ಕಥೆನ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಸೊ ಆ ಬರ್ದಿರುವಂತ ಕಥೆನ ನಾವು ಪ್ರೊಟೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು. ಅಂದರೆ ಅವರು ಪ್ರೊಫೆಷನಲ್ಸ್ ಅಂತ ಅನ್ಸುತ್ತಾ? ಸೊ ಆ ಥರ ಅನ್ಸಿದ್ರೆ ಮಾತ್ರ ಹೇಳಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನಾನು ಈ ಥರ ತುಂಬಾ ಫೇಸ್ ಮಾಡಿದ್ದೀನಿ. ಅಂಡ್ ಸುಮ್ಮನೆ ಕರೆಸ್ತಾರೆ, ಸ್ಟೋರಿಗಳನ್ನ ಕೇಳ್ತಾರೆ, ಕೇಳಾದ್ಮೇಲೆ ಯಾರು ಏನೋ ಅದಕ್ಕೆ ಒಪಿನಿಯನ್ ಕೊಡಲ್ಲ, ಸುಮ್ಮನೆ ಸ್ಟೋರಿ ಕೇಳೋದು, ಟೈಮ್ ಪಾಸ್ ಮಾಡೋದು, ಈ ಥರ ತುಂಬಾ ಜನ ನೋಡಿದ್ದೀನಿ. ದಯವಿಟ್ಟು ನಿಮಗೂ ಈ ಥರ ಅನುಭವಗಳಾಗಿದೆ ಕಮೆಂಟ್ ಮಾಡಿ. ಇನ್ನೊಂದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ನಿಮಗೋಸ್ಕರ ಹಾಕ್ತಾ ಇರ್ತೀನಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಒಂದಷ್ಟು ವಿಡಿಯೋಗಳು ನಿಮಗೆ ತಲುಪುತ್ತೆ.